ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಜಾರಿ ನಿರ್ದೇಶನಾಲಯ ಇಲಾಖೆ ಅಧಿಕಾರಿಗಳು ಇವತ್ತು ಕೂಡ ದಾಳಿ ಮುಂದುವರೆಸಿದ್ರು. ಎರಡನೇ ದಿನದ ದಾಳಿಯಲ್ಲಿ ಹಲವಾರು ಶೋಧ ಕಾರ್ಯ ಸಿಎಂ ನಿವಾಸಕ್ಕೆ ಭೇಟಿ ಕೊಟ್ಟರು ಪರಮೇಶ್ವರ್ ಅವರು ಮೌಖಿಕ ವಿವರಣೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ನಾವು ನಿಮ್ಮ ಜೊತೆಗಿರ್ತೀವಿ, ಕಾನೂನು ಹೋರಾಟ, ರಾಜಕೀಯ ಹೋರಾಟ ಎಲ್ಲ ಜೊತೆಯಾಗಿ ಮಾಡೋಣ ಅಂತ ಅವರಿಗೆ ಬಲವನ್ನು ತುಂಬಿದ್ದಾರೆ. ಜೊತೆಗೆ ಪರಮೇಶ್ವರ್ ಅವರು ಕೂಡ ಈ ವಿಷಯವಾಗಿ ಮಾತನಾಡಿದ್ರು. ಇನ್ನು ಇಡಿ ದಾಳಿ ವಿರುದ್ಧ ರಾಜ್ಯಾದ್ಯಂತ ಹೋರಾಟಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಡೆಲ್ಲಿ ಆಫೀಸರ್ಸ್ಗಳು ನಮ್ಮ ಸಂಸ್ಥೆಯ 3 ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ಸ್ ಏನು ಅಂತ ಏನು ಗೊತ್ತಿಲ್ಲ. ಕಾಲೇಜಿಗೆ ಭೇಟಿ ಕೊಟ್ಟು ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ. ಅವ್ರು ಎಷ್ಟು ವರ್ಷದ ಕೇಳ್ತಾರೋ ಎಲ್ಲ ಕೊಡಿ ಅಂತ ಹೇಳಿದೆ. ಉದ್ದೇಶ ನಮಗೆ ಗೊತ್ತಿಲ್ಲ. ನಾವು ಎಲ್ಲ ರೀತಿಯ ಸಹಕಾರವನ್ನು ಕೂಡ ಕೊಟ್ಟಿದ್ದೇವೆ, ಕೊಡ್ತೇವೆ. ಮುಚ್ಚಿಡೋ ಅಂಥದ್ದು ಯಾವುದು ಕೂಡ ಇಲ್ಲ. ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ. ಅವರು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ. ಆ ಹೆಣ್ಮಗಳು ಯಾರೋ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಶಿಕ್ಷೆ ಮಾಡಲಿ. ಈಸ್ ಎ ಲಾ ಬೈಂಡಿಂಗ್ ಸಿಟಿಸನ್, ಈಸ್ ಎ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ವಿ ಆರ್ ಪ್ರೌಡ್ ಆಫ್ ಹಿಮ್. ಈಸ್ ಎ ವೆರಿ ರಣ್ಯಾ ರಾವ್ ಅವ್ರ ಕಡೆಯಿಂದ ಅವ್ರ ಸಂಸ್ಥೆಗೆ ಏನಾದ್ರು ತಗೊಂಡಿದ್ರೆ ತಪ್ಪಾಗುತ್ತೆ. ಕೊಟ್ಟಿದ್ರೆ ಸಾಲ್ವಾಗಿ ಕೊಟ್ಟಿರಬಹುದು. ಮೊನ್ನೆ ಅವರ ಮಗನ ರಣ್ಯಾ ರಾವ್ ಕಡೆಯಿಂದ ಅವರ ಸಂಸ್ಥೆಗೆ ತಗೊಂಡಿದ್ರು ಮಿಸ್ಟರ್ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ತಪ್ಪಾಗಲ್ಲ. ಅನ್ಲೆಸ್ ಪರಮೇಶ್ವರ್ ನ್ಯೂ ಅದು ದುಷ್ಟ ಮಾರ್ಗಗಳಿಂದ ಬಂದಿರೋ ಹಣ ಅಂತ ಆಗಿದ್ರೆ ಮಾತ್ರ ಅದನ್ನ ಕನ್ಫರ್ಮ್ ಮಾಡಬೇಕಾಗಿರೋ ಜವಾಬ್ದಾರಿ ಯಾರ್ರೀ ಮಾಡ್ತಾರೆ? ರಾಮಲಿಂಗಾರೆಡ್ಡಿ ಎಷ್ಟು ಸರಿ ಮಾಡ್ತಾರಂತ ಯಾರು ಖಾಸಗಿ ತಂದು ಕೊಟ್ರೆ ಅಂದ್ರೆ ಲೀಗಲ್ ಆಗಿ ನಾನು ಹೇಳ್ತಿರೋದು, ಇಲ್ಲಿಗಲ್ದಲ್ಲ, ವ್ಯವಹಾರಗಳು ಲೀಗಲ್ ಆಗಿ. ನೀವೇನು ಚೆಕ್ ಮಾಡ್ತೀರಾ? ಒಳ್ಳೆ ಕತೆ ಐತಿಲ್ಲ, ಹಂಗಾಗಲ್ಲ. ರಣ್ಯಾ ರಾವ್ ಸ್ಮಗಲ್ ಮಾಡಿದ್ದಾರೆ ಅನ್ನೋದನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಅನ್ನೋದು ಈಗ ನಮ್ಮ ಮಾಹಿತಿ. ಇಡಿ ಪ್ರಕಾರ ಅಥವಾ DRI ಪ್ರಕಾರ ಅದು ಕ್ರಮ ಆಗೇ ಆಗತ್ತೆ, ಆಗಬೇಕು, ಆಗಲಿ. ಬಟ್ ಉಳಿದದ್ದನ್ನು ಅದಕ್ಕೆ ಲಿಂಕ್ ಮಾಡಿ ತಂದಾಗ ಇಡಿ ಹ್ಯಾಸ್ ಟು ಬಿ ಕೇರ್ಫುಲ್ ಅಂತ ನಾನು ಹೇಳೋದು. ಈಗ 40 ಲಕ್ಷ 20 ಲಕ್ಷ ಯಾವುದೋ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾರೆ ಅಂತ ಕೊಟ್ಟಿರ್ಬೋದು ಅಂತ ನಾನು ಹೇಳೋದು. ಆ ವ್ಯವಹಾರ ಇರಲೇಬಾರ್ದು ಅನ್ನೋ ರೂಲು ಇಲ್ವಲ್ಲ ಸರ್? ಕೊಡಕ್ಕಾಗದೇ ಇಲ್ಲ ಅಂತ ಹೇಳಕ್ ಬರಲ್ಲ ನೀವು ಅಂತ ನನ್ನ ವಾದ. ಆದ್ರೆ ಈ ರೀತಿಯ ಸುದ್ದಿಗಳು ಆ 3-4 ದಿನದಲ್ಲಿ ಚೆನ್ನಾಗಿರುತ್ತೆ ರೋಚಕವಾಗಷ್ಟೇ. ನಾನು ಇಲ್ಲಿವರೆಗೂ ನೋಡ್ತಿರೋದು ಲಾಸ್ಟ್ 5-6 ವರ್ಷದಲ್ಲಂತೂ ಇಡೀದು ಭಾಳ ಅಲಿಗೇಷನ್ಸು ಮತ್ತು ಕೇಸ್ಗಳು ಕೋರ್ಟಲ್ಲಿ ಮಕಾಡೆ ಮಲಕತ್ತಾ ಇವೆ. ಬರೀ ಮೀಡಿಯಾಲ್ ಆಗ್ತಾ ಇದೆ ಅಷ್ಟೇ. ಅದು ಲೀಗಲಿ ನಥಿಂಗ್ ಇಸ್ ಪ್ರೊಸೀಡಿಂಗ್ ಫರ್ದರ್. ಹಾಗಾಗಿ ಈ ಪ್ರಶ್ನೆಗಳು ಉದ್ಭವ ಆಗ್ತಿರೋದು. ಪರಮೇಶ್ವರ್ ಅವ್ರು ಹೇಳ್ತಾರೆ ಸರ್, ದಾಳಿ ಯಾಕಾಗಿದೆ ಅಂತ ಗೊತ್ತಿಲ್ಲ ಅಂತ. ಈಗ ದಾಳಿ ನಡೆದವರಿಗೆ ಯಾಕಾಗಿದೆ ಅಂತ ಗೊತ್ತಾಗಲ್ವಾ ಸರ್? ಗೊತ್ತಾಗಬೇಕು. ಅವ್ರಿಗೆ ಗೊತ್ತಿಲ್ವೇನೋ, ಗೊತ್ತಾಗಬೇಕು. ಅಥವಾ ಅವ್ರು ಯಾರೊಬ್ರು ಹೇಳಬೇಕು. ಏನು ಹುಡುಕ್ತಾ ಇದ್ದೀರಿ, ಬಂದು ಯಾತಕ್ಕೆ ಹುಡುಕ್ತಿದ್ದೀರಿ ಅಂತನಾದ್ರು ಗೊತ್ತಾಗ್ಬೇಕಲ್ಲ. ನಾಳೆ ಕೇಸ್ನ ಹಿನ್ನೆಲೆ ಬೆಳಗ್ಗೆ ಹೇಳಿದ್ರು ನಾಳೆ ಹೇಳಬೇಕಲ್ಲ, ಇವತ್ತೆಲ್ಲ ನಾಳೆ ಹೇಳ್ಬೇಕಲ್ಲ. ನೋಡೋಣ.